ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತ್. ಆತ್ಮೀಯ SSLC ವಿದ್ಯಾರ್ಥಿಗಳೇ, ಇದೇ ಮಾರ್ಚ್ 21ನೇ ತಾರೀಕಿನಿಂದ ನಿಮ್ಮ ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗಲಿದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಸಮೂಹ ಮಾಧ್ಯಮದಲ್ಲಿ ಬಹಳ ಮುಖ್ಯವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮುಖಪುಟವನ್ನ ಹಾಕಿ ಸಾಕಷ್ಟು ರೀತಿಯಲ್ಲಿ ಆಮಿಷಗಳನ್ನ ಒಡ್ಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಸುಳ್ಳು ಸುದ್ದಿ. ನೀವ್ಯಾರು ಕೂಡ ಈ ಒಂದು ಸುದ್ದಿಯನ್ನ ನಂಬಬೇಡಿ ಅಂತ ಹೇಳ್ತೇನೆ. ಯಾಕೆಂದ್ರೆ ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆಯ ಮುಖಪುಟವನ್ನ ಎಡಿಟ್ ಮಾಡಿ, ಆ ಒಂದು ದಿನಾಂಕವನ್ನ ಎಡಿಟ್ ಮಾಡಿ ಈ ಒಂದು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಮತ್ತು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿಯನ್ನ ಹಾಕಿ ಅದು ಈ ವರ್ಷದ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ ನಂಬಿಸುವಂತ ಕೆಲಸ ಕೂಡ ನಡೀತಾ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಯಾವುದೇ ರೀತಿಯ ಆಮಿಷಗಳಿಗೆ ಬಲಿಯಾಗದೆ, ಯಾವುದೇ ರೀತಿಯ ಸುಳ್ಳು ಸುದ್ದಿಗಳನ್ನು ನಂಬದೆ ಪ್ರಾಮಾಣಿಕವಾಗಿ ನೀವು ಓದಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ನಿಮ್ಮ ಶಿಕ್ಷಕರನ್ನು ನಂಬಿ ಖಂಡಿತ ಅವರು ನೀವು ಪಾಸ್ ಆಗಲಿಕ್ಕೆ ಮತ್ತು ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾರೆ. ಯಾವುದೋ ಸುಳ್ಳು ಸುದ್ದಿಯನ್ನು ನಂಬಿ, ಯಾವುದೋ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ನಂಬಿ ದಯವಿಟ್ಟು ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಬೇಡಿ. ಹಣ ಗಳಿಸಲಿಕ್ಕೆ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾರೆ, ನಿಮ್ಮನ್ನು ಇಟ್ಟು ಪರೀಕ್ಷೆ ಮಾಡ್ತಾರೆ. ದಯವಿಟ್ಟು ನೀವು ಇದಕ್ಕೆ ಬಲಿಯಾಗಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಪರೀಕ್ಷೆಗೆ ತಯಾರಾಗಿ. ಇನ್ನಿರುವಂಥ ಈ ಕೆಲವು ದಿನಗಳನ್ನು ಪ್ರಾಮಾಣಿಕವಾಗಿ ನೀವು ಓದಿನ ಕಡೆಗೆ ಬಳಸ್ಕೊಳ್ಳಿ. ಖಂಡಿತ ನೀವೆಲ್ಲರೂ ಉತ್ತಮವಾದ ಅಂಕಗಳನ್ನು ಪಡ್ಕೊಂಡು ಪಾಸ್ ಆಗ್ತೀರಾ. ಅದು ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ಕ್ವಶನ್ ಪೇಪರ್ ಬರುತ್ತೆ, ನನಗೆ ಆ ಒಂದು ಕ್ವಶನ್ ಪೇಪರ್ ಸಹಾಯದಿಂದ ನಾನು ಪಾಸ್ ಆಗಿಬಿಡ್ತೀನಿ ಅಂತ ದಯವಿಟ್ಟು ಕನಸು ಕಾಣಬೇಡಿ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪರೀಕ್ಷೆಯನ್ನು ಬರೀರಿ. ಯಾವುದೋ ಇನ್ಸ್ಟಾಗ್ರಾಮನ್ನು ಅಥವಾ ಪರೀಕ್ಷೆಯಲ್ಲಿ ಯಾರೋ ಸಹಾಯ ಮಾಡ್ತಾರೆ, ಈ ಮನೋಭಾವನೆಯನ್ನು ಬಿಟ್ಟು ನೀವು ಪರೀಕ್ಷೆಗೆ ತಯಾರಾಗಿ. ನಿಮ್ಮ ಶಿಕ್ಷಕರು ಕಳೆದ 7-8 ತಿಂಗಳಿನಿಂದ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಯಾಕೆಂದ್ರೆ ನಿಮ್ಮ ಭವಿಷ್ಯಕ್ಕೋಸ್ಕರ. ದಯವಿಟ್ಟು ಅವರಿಗೆ ಮೋಸ ಮಾಡಬೇಡಿ. ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಆಯಾಯ ಶಾಲೆಗಳಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಯಾವನೋ ಒಬ್ಬ ದುಷ್ಕರ್ಮಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪಡ್ಕೊಂಡು ಅದನ್ನು ಲೀಕ್ ಮಾಡಿರ್ತಾನೆ. ಆದರೆ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಯಾವುದೇ ಕಾರಣಕ್ಕೂ ಇಂತಹ ದುಷ್ಕರ್ಮಿಗಳಿಗೆ ಸಿಗೋದಿಲ್ಲ. ಈ ರೀತಿ ಎಡಿಟ್ ಮಾಡಿರುವಂತಹ ಪೋಸ್ಟ್ಗಳನ್ನು ಹಾಕಿ ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಎಡಿಟ್ ಮಾಡಿರುವಂಥ ವಿಚಾರ ಅನ್ನೋದು ಬಹಳ ಸೂಕ್ಷ್ಮವಾಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡದೆ ನಿಮ್ಮ ಶಿಕ್ಷಕರು ಹೇಳುವಂಥ ಮಾತುಗಳನ್ನು ಕೇಳಿ. ಯಾಕಂದರೆ ನಿಮ್ಮ ಶಿಕ್ಷಕರಿಗೆ ಗೊತ್ತಿರುತ್ತೆ ನೀವು ಏನು ಮಾಡಬೇಕು, ನೀವು ಪಾಸ್ ಆಗಲಿಕ್ಕೆ ಏನು ಮಾಡಬೇಕು, ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಏನು ಮಾಡಬೇಕು ಅನ್ನೋದು ನಿಮ್ಮ ಶಿಕ್ಷಕರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಅವರ ಮಾತುಗಳನ್ನು ಕೇಳಿ, ನಿಮ್ಮ ಪೋಷಕರ ಮಾತುಗಳನ್ನು ಕೇಳಿ ಪ್ರಾಮಾಣಿಕವಾಗಿ ನಿಮ್ಮ ಪರೀಕ್ಷೆಗೆ ತಯಾರಾಗಿ. ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಅಲ್ಲಿ ಗೆಲುವು ಖಂಡಿತ ಇರುತ್ತೆ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಶುಭವಾಗಲಿ. ಆಲ್ ದ ಬೆಸ್ಟ್.